ರಾಜ್ಯದಲ್ಲಿ ಜನರನ್ನ ಪೆಡಂಬೋತದಂತೆ ಕಾಡ್ತಾ ಇರುವಂತಹ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಲಿದೆ ಅಂತ ಹೇಳಲಾಗ್ತದೆ. ಸುಗ್ರೀವಾಜ್ಞೆಯ ಮೂಲಕ ಅಂಕುಶ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಸುಗ್ರೀವಾಜ್ಞೆಯ ಕಡಿವಾಣವನ್ನ ಹಾಕೋದ್ರ ಮೂಲಕ ಜನರಿಗೆ ರಿಲೀಫ್ ಕೊಡೋದಕ್ಕೆ ಪ್ರಯತ್ನ. ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆಗೆ ಅನುಮೋದನೆ ಕೂಡ ಸಿಗಲಿಕ್ಕಿದೆ. ಕ್ಯಾಬಿನೆಟ್ ಅನುಮೋದನೆ ಬಳಿಕ ರಾಜ್ಯಪಾಲರಿಗೆ ಸರ್ಕಾರ ಕಳಿಸುತ್ತೆ. ರಾಜ್ಯಪಾಲರ ಅಂಕಿತ ಬಿದ್ದ ತಕ್ಷಣ ಅದು ರಾಜ್ಯದಲ್ಲಿ ಜಾರಿಗೆ ಬರುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ. ಆಮೇಲೆ ಒಂದಷ್ಟು ರೂಲ್ಸ್, ಬಹಳ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಕೂಡ ಜಾರಿಗೆ ತರ್ತಾ ಇದ್ದಾರೆ. ಒಂದ್ ವೇಳೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಟಾರ್ಚರ್ ಏನಾದರೂ ಕೊಟ್ಟರೆ ಅವರನ್ನ 3 ವರ್ಷ ಜೈಲ್ ಶಿಕ್ಷೆ ಹಾಕೋದು, ಹ್ಯುಮಿಲಿಯೇಟ್ ಮಾಡಂಗಿಲ್ಲ, ಮತ್ತೆ ಆ ಗೋಡೆ ಮೇಲೆಲ್ಲ ಬರೆಯಂಗಿಲ್ಲ. ಇನ್ಫ್ಯಾಕ್ಟ್ ಕೊಲಾಟ್ರಲ್ ಲೋನ್ ಅನ್ನುವಂತಹ ಒಂದು ಪರಿಕಲ್ಪನೆನೇ ತಪ್ಪು, ಇರ್ರೆಗ್ಯುಲಾರಿಟಿ ಅದು. ನೋಡಿ, ಗುರುವಾರದ ಸುಗ್ರೀವಾಜ್ಞೆ ಹೈಲೈಟ್ಸ್ ಅನ್ನು ನಿಮಗೆ ತೋರಿಸ್ತಾ ಇದೀವಿ ನಾವು. ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ 3 ವರ್ಷ ಜೈಲು ಶಿಕ್ಷೆ, ಒಂದು ವೇಳೆ ಸಾಬೀತಾದ್ರೆ 3 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಮತ್ತೆ 1 ಲಕ್ಷ ರೂಪಾಯಿ ತನಕ ಪೆನಾಲ್ಟಿ ಹಾಕೋದಕ್ಕೂ ಕೂಡ ಬಿಲ್ನಲ್ಲಿ ಅವಕಾಶ ಇರುತ್ತಂತೆ. ಫೈನಾನ್ಸ್ ಕಂಪನಿಗಳ ನೋಂದಣಿ ಕಡ್ಡಾಯ. ಈಗ ತುಂಬಾ ಪ್ರಾಬ್ಲಮ್ ಆಗಿರೋದು, ತುಂಬಾ ಕಂಪನಿಗಳು RBI ಅಥವಾ NBFC ಅಂಡರಲ್ಲಿ ಬರ್ದೇನೆ ಬೇಕಾಬಿಟ್ಟಿ ವ್ಯವಹಾರಗಳನ್ನು ಮಾಡ್ತಾ ಇರೋದು. ಅವ್ರಿಗೆ ಯಾರು ಕೂಡ ಅಂಕುಶ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬರಿಗೆ 2 ಸಂಸ್ಥೆಗಳು ಮಿನಿಮಮ್ ಅಂದರೆ ಸಾಲ ಕೊಡೋದು, ಒಬ್ಬರಿಗೆ 5-6 ಜನ ಸಾಲ ಕೊಡುವಂತಿಲ್ಲ, ಒಬ್ಬರಿಗೆ 2 ಲಕ್ಷ ಮೀರದಂತೆ ಸಾಲ ಕೊಡೋದು. ಆ್ಯಕ್ಚುಲಿ ಮೈಕ್ರೋ ಫೈನಾನ್ಸ್ನಲ್ಲಿ RBI ರೂಲ್ಸ್ ಇರೋದೇ ಒಬ್ಬರಿಗೆ 3 ಲಕ್ಷ ತನಕ ಮಾತ್ರ ಸಾಲ ಕೊಡೋಕೆ. ಇವ್ರು 7 ಲಕ್ಷ 8 ಲಕ್ಷ ಮನೆ ಮೇಲೆಲ್ಲ ಹೆಂಗೆ ಕೊಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಸಾಲ ಕೊಡೋಕೆ ಮುಂಚೆ KYC ನೋಂದಣಿ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಮತ್ತು ಸರ್ಕಾರ ಫೈನಾನ್ಸ್ ಕಂಪನಿಗಳಿಗೆ ಇನ್ನೊಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದೆ.